ಎಲ್ರಿಗೂ ನಮಸ್ಕಾರ. ನಾನು ವಿಕ್ರಮಾದಿತ್ಯ ಅಂತ, ಮೊದಲು ಚಿತ್ರದ ನಿರ್ದೇಶಕ. ಮೊದಲನೇದಾಗಿ ಕಿಟ್ಟಣ್ಣಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅವರ ನಟನೆಗೆ, ವ್ಯಕ್ತಿತ್ವಕ್ಕೆ ನಾನೊಬ್ಬ ದೊಡ್ಡ ಅಭಿಮಾನಿ. ಸೊ ಆ ಅಭಿಮಾನದಿಂದನೇ ಅವ್ರನ್ನ ನಮ್ಮ ಸಿನಿಮಾಗೆ ನಾವೆಲ್ಲ ಮಾತಾಡಿ ಕರೆಸಿದ್ದು. ಈ ಸಿನಿಮಾ ಮಾಡೋಕ್ಕಾಗ ಒಂದು ಇಂಪ್ಯಾಕ್ಟ್ ಕ್ಯಾರೆಕ್ಟರ್ ಬೇಕಾಗಿತ್ತು, ತುಂಬ ಪವರ್ಫುಲ್ಲಾಗಿ. ಸೊ ಯಾರು ಬೇಕು ಅಂತ ನಮ್ಮ ತಂಡ ಎಲ್ಲ ಮಾತಾಡಿದಾಗ ಕಿಟ್ಟಣ್ಣನ ಇದಕ್ಕೆ ಸೂಕ್ತವಾದ ವ್ಯಕ್ತಿ ಅಂತ ಅಂದ್ಬಿಟ್ಟು ನಾವು ಕೇಳೋಣ ಅಂತ ಮಾತಾಡ್ಕೊಂಡ್ವಿ. ಆದರೂ ನಾವು ಒಂದು ಹೊಸ ತಂಡ, ಏನು ಅಂದ್ಕೊತಾರೋ, ನಮ್ಗೆ ಅವಕಾಶ ಕೊಡ್ತಾರೋ ಇಲ್ಲೋ ಅನ್ನೋ ಒಂದು ದೊಡ್ಡ ಭಯ ಇತ್ತು. ಸೊ ನಮ್ಮ ಸಹ ನಿರ್ದೇಶಕ ವಿನಯ್ ಅವರು ಕಿಟ್ಟಣ್ಣನ ಕಾಂಟ್ಯಾಕ್ಟ್ ಮಾಡಿ ನಮಗೊಂದು ಸಮಯಾವಕಾಶ ಕೊಟ್ಟಾಗ, ಸೊ ಆ ಸಮಯದಲ್ಲಿ ನಾವು ನಮ್ಮ ಕೆಲಸ ಕೆಲವು ಬಿಫೋರ್ ಮಾಡಿರೋ ಒಂದು ಸಣ್ಣ ಪುಟ್ಟ ಕೆಲಸಗಳನ್ನ ತೋರಿಸಿದಾಗ ಕಿಟ್ಟಣ್ಣ ಅದನ್ನ ಇಷ್ಟಪಟ್ಟು ನಮಗೊಂದು ಅವಕಾಶ ಕೊಟ್ಟರು. ಅವಕಾಶ ಕೊಟ್ಟಾಗ ನನಗೆ ಅನಿಸಿದ್ದು ಒಂದೇ, ಸೊ ನಾನು ಕಿಟ್ಟಣ್ಣನ ಯಾವ ಥರ ಒಂದು ಕ್ಯಾರೆಕ್ಟರ್ನ ತೋರಿಸ್ಬೋದು, ನಾನೇನಾದರೂ ವಿಭಿನ್ನತೆ ತೋರಿಸ್ಬೋದಾ ಅಂತ ಒಂದು ಪ್ರಯತ್ನ ಮಾಡಿದಾಗ ಕಾಳಿಂಗ ಅನ್ನೋ ಒಂದು ಕ್ಯಾರೆಕ್ಟರ್ ಉಟ್ಕೊಂತು. ಸೊ ಇವಾಗ ಏನು ನೀವು ನೋಡ್ತಾ ಇದ್ದೀರೋ ಇದೊಂದು ಕಂಪ್ಲೀಟ್ ಮಾಸ್ ಕ್ಯಾರೆಕ್ಟ್ರು. ಸೊ ಹಾಗೆಯೇ ಇನ್ನೊಂದು ಕ್ಲಾಸ್ ಕ್ಯಾರೆಕ್ಟ್ರು ಕೂಡ ಇದರಲ್ಲಿದೆ. ಸೊ ಇಡೀ ಸಿನಿಮಾದಲ್ಲಿ ಒಂದು ಬ್ಯಾಕ್ ಬೋನ್ ಆಗಿ ಕಿಟ್ಟಣ್ಣ ಸಿನಿಮಾಗೂ ಬ್ಯಾಕ್ ಬೋನ್ ಆಗಿದ್ದಾರೆ, ನಮಗೂ ಬ್ಯಾಕ್ ಬೋನ್ ಆಗಿ ಈ ಸಿನಿಮಾಗೆ ನಿಂತಿದ್ದಾರೆ. ಅದಕ್ಕೆ ನಾವು ತುಂಬ ಹೃದಯಗಳನ್ನು ಮಾತುಗಳನ್ನ ಹೇಳ್ತೀವಿ. ಆಮೇಲೆ ನಮ್ಮ ಸಿನಿಮಾದಲ್ಲಿ ನಾವ್ಯಾರೋ ಸ್ಟೇಜಲ್ಲಿ ಜಾಸ್ತಿ ಮಾತಾಡಲ್ಲ. ನಮ್ಮ ನಿರ್ಮಾಪಕರಾಗಲಿ, ಟೆಕ್ನಿಷಿಯನ್ಸ್ಗಳಾಗಲಿ, ನಾವು ಮಾತಾಡೋಕ್ಕಿಂತ ನಮ್ಮ ಕೆಲಸಗಳು ಮಾತಾಡಿದ್ರೆ ಚೆನ್ನಾಗುತ್ತೆ ಅಂತ ನಾವೆಲ್ಲ ಬಯಸೋರು. ಸೊ ನಮ್ಮ ನಿರ್ಮಾಪಕರು ಹರೀಶ್ ಅಂತ ಅಂದ್ಬಿಟ್ಟು, ಇವನು ನನ್ನ ಸ್ನೇಹಿತ. ಮತ್ತು ನಾವು ಸ್ಟಾರ್ ಕನ್ನಡಿಗ ಅನ್ನೋ ಸಿನಿಮಾದಿಂದ ಆಗಲೇ ಜೊತೆಯಾಗಿ ಆಗಿಂದ ಈಗಲವರೆಗೂ ಇದ್ದೀವಿ. ಇನ್ನೊಬ್ಬರು ರುದ್ರೇಶ್ ಅಂತ ಅಂದ್ಬಿಟ್ಟು, ಇವರು ಕೂಡ ಇವಾಗ ಕನಕಪುರದವರು. ಅವ್ರ ಜೊತೆಗೆ ನಮ್ಮ ಜೊತೆಗೆ ಇವರು ಕೂಡ ಕನಕಪುರದವ್ರನ್ನ ಎದುರಿಸ್ತಾವ್ರ. ನೀನು ಕನಕಪುರದವ್ರು CM ಅಂತ. ವಿನಯ್ ರಾಜ್ ಅಂತ ನಮ್ಮ ಸಹ ನಿರ್ದೇಶಕರು. ಸೊ ನಾವು ಕಿಟ್ಟಣ್ಣನ ಬರ್ತ್ಡೇಗೋಸ್ಕರ ಒಂದೇನೋ ಒಂದು ಪ್ರೋಮೋ ಫಸ್ಟ್ ಲುಕ್ ಥರ ರಿಲೀಸ್ ಮಾಡೋಣ ಅಂತ ಮಾಡ್ಕೊಂಡು ಬಂದ್ವಿ. ನಮ್ಮ ಸಿನಿಮಾದ ಇನ್ನು ಪ್ರತಿ ಕೆಲಸಗಳು ಹಂತವಾಗಿ ಸೆಪ್ಟೆಂಬರಿಂದ ಮುಂದಿನ ಕ್ಯಾರೆಕ್ಟರ್ಗಳಾಗಲಿ ಮತ್ತು ಸಿನಿಮಾ ಯಾವ ಹಂತದೆಲ್ಲ ಪೋಸ್ಟ್ ಪ್ರೊಡಕ್ಷನ್ ಇದೆ, ರಿಲೀಸ್ ಯಾವಾಗಿದೆ, ಯಾರ್ಯಾರು ಇದ್ದಾರೆ, ತಾರಂಗನಾಟಿ ಕಂಪ್ಲೀಟಾಗಿ ನಾವು ವಿವರಿಸ್ತಾ ಬರ್ತೀವಿ. ಡಿಸೆಂಬರ್ ಒಳಗೆ ಆಗುತ್ತೆ. ಕಿಟ್ಟಣ್ಣ ನನಗೆ ಈ ಒಂದು ಅವಕಾಶ, ಒಂದು ಚಿಕ್ಕ ಡೈರೆಕ್ಟರ್ಗೆ ಈ ಒಂದು ದೊಡ್ಡ ಅವಕಾಶ ಕೊಟ್ಟಿದ್ದಕ್ಕೆ ನಾನು ಯಾವತ್ತೂ ಮರೆಯಲ್ಲ. ಯಾಕೆಂದರೆ ಒಂದು ಫಸ್ಟು ಸ್ಟಾರ್ ಆ್ಯಕ್ಟರ್ಗೆ ಅಂತ ಒಂದು ಆ್ಯಕ್ಷನ್ ಕಟ್ ಹೇಳಿದ್ದು, ಆ ಟೈಮಲ್ಲಿ ನನಗೆ ತುಂಬ ಭಯ ಇತ್ತು. ಶೂಟಿಂಗ್ ಟೈಮಲ್ಲಿ ಕಿಟ್ಟಣ್ಣ ಹೆಂಗಪ್ಪ ನನ್ನ ಡೈರೆಕ್ಷನ್ ಏನು ಹೇಳಿದ್ರೆ ಏನು ಅನ್ಕೊತಾರೆ ಅಂತ. ಬಟ್ ಶೂಟಿಂಗ್ ಬಿಫೋರ್ 1 ಅವರಿಂದ 2 ಅವರ್ ಬಿಫೋರ್ ಬಂದರು, 2 ಅವರ್ ಲೇಟಾಗಿ ಹೋದ್ರು. ಪ್ರತಿ ಶಾರ್ಟ್ ಆಗಬೇಕಾದ್ರೂ ಏನು ಶಾರ್ಟ್ ಅಂತಲೂ ಕೇಳಿಲ್ಲ, ಏನು ಡೈಲಾಗ್ ಅಂತ ಕೇಳಿಲ್ಲ. ಆಮೇಲೆ ಬಂದ್ಬಿಟ್ಟು ಈ ಸ್ಟಿಲ್ಸ್ ಕೊಟ್ಟಾಗಲೂ ಅಷ್ಟೇ ಎಲ್ಲ ಪ್ರತಿಯೊಂದು ಅವ್ರ ಮಾನಿಟ್ರ್ ಕೂಡ ನೋಡಿಲ್ಲ. ನಾವು ಹೆಂಗೆ ತೆಗಿತಾ ಇದ್ವಿ, ಅವರು ಓಕೆ ರೆಡಿ ಅಂತ ತೆಗೆದು, ಅದು ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಅದು ಕೆಲಸ ನೀವು ನೋಡಿ ಮೆಚ್ಚಿದ್ರೆ ನಮ್ಗೊಂದು ತೃಪ್ತಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಹೌದು ಸರ್, ನನ್ನ ಪ್ರೀತಿಯಿಂದ ಕಿಟ್ಟಿ ಸರ್ಗೆ ಎಲ್ಲ ನಾನೊಂದು ಏನಾದರೂ ಇಡಬೇಕು ಅಂತಂದಾಗ ಮ್ಯಾಸಿವ್ ಮಾನ ತಿಟ್ಟಿದ್ದು. ಅವ್ರು ಮ್ಯಾಸಿವ್ ಆಗಿ ಇಲ್ವಲ್ಲ ಅಂತಾನ. ಮಾಧ್ಯಮ ಮಿತ್ರರಿಗೂ ಪತ್ರಕರ್ತ ಮಿತ್ರರಿಗೂ ನಮಸ್ಕಾರಗಳು. ಫಸ್ಟ್ ಟೈಮ್ ಮೈಕ್ ಹಿಡಿದು ಮಾತಾಡ್ತಾ ಇದ್ದೀನಿ, ಭಯ ಆಗ್ತಾಯಿದೆ. ಕಿಟ್ಟಿ ಸರ್ಗೆ ಇವತ್ತು ಬರ್ತಡೇದಿಂದ ಅವರು ತುಂಬ ಸಪೋರ್ಟಿವ್ ಆಗಿ ನಮಗೆ ಜೊತೆಲಿದ್ದಾರೆ. ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು. ಎಲ್ಲರಿಗೂ ನಮಸ್ಕಾರ. ಈ ದಿನ ನಾವು ಅವತ್ತಿನ ಶೂಟಿಂಗ್ ಹೋದಾಗ 2 ಅವರ್ ಮುಂಚಿತವಾಗಿ ಬಂದರು. ಮಳೆ ಬೇರೆ ಜಾಸ್ತಿ ಬರ್ತಾಯಿತ್ತು. ಅವತ್ತು ಕಿಟ್ಟಿ ಅಣ್ಣ ಎಲ್ಲ ಡೈರೆಕ್ಟ್ರು ಫಸ್ಟು ಛತ್ರಿ ಎತ್ಕೊ ಹೋಗು, ಫಸ್ಟ್ ಛತ್ರಿ ಹೋಗೋ ಅಣ್ಣ ಇದು ಮಾಡ್ತಾರೆ ಅಂದರು. ಇವ್ರು ಒಂದೇ ಮಾತು ಹೇಳಿದ್ದು, ನಾನು ನಡೀಯೋ ಬರ್ತೀನಿ ಹಿಂದೆ. ಸೀದಾ ನಡ್ಕೊಂಡು ಮಳೆ ಕ್ಲೀನಾಗಿ ನೀರು ಬಿದ್ದಿದೆ, ಬಂದರು. 2 ನಿಮಿಷ ನಿಂತಿದ್ರು. ಒಂದು ಸ್ಟೂಲ್ ಇರಲಿಲ್ಲ ಹೇಳ್ಬೇಕಂದ್ರೆ ಇದರಲ್ಲಿ ಆರಾಮಾಗಿ ನಿಂತಿದ್ರು. ಸೈಡಲ್ಲಿ ನಿಂತಿದ್ರು. ಸೈಡಲ್ಲಿ ನಿಂತ್ಕೊಂಡು ಶೂಟಿಂಗ್ ಮುಗಿಸ್ಕೊಂಡು ಅವಾಗ ನಾವು ಏನು ಮಾತಾಡ್ತಿಲ್ಲ. ಸುಮ್ಮನೆ ಹಂಗೆ ಅಡ್ಜಸ್ಟ್ ಅಣ್ಣ ಅಂದೆ, ಸುಮ್ಮನೆ ಹೋದೆ. ಹೋದೆ 10 ಗಂಟೆ ಆಗಿತ್ತು, ಊಟ ಮಾಡಿರಲಿಲ್ಲ ಇನ್ನೂ. ಎಲ್ಲರೂ ಏನೋ ಹೇಳಿದ್ರು, ಲೇಟಾಗಿ ಬರ್ತಾರೆ, ಮತ್ತೊಂದು ಮಾಡ್ತಾರೆ, ತಿರ್ಗಾ ಅವ್ರು ತುಂಬ ಇದು ಅಂತ. ಊಟದ ಟೈಮಿಂಗ್ಸ್ 8 ಗಂಟೆ ಎಲ್ಲ ಸ್ಟಾರ್ ನಾಟಕಗಳು ತಿನ್ನೋದು. ಬಟ್ ಇವರು 10-10ವರೆಗೆ ಊಟ ಮಾಡಿದ್ರು. ನನಗೆ ಅದೊಂದು ಖುಷಿ ಆಯಿತು. ಮತ್ತು ಸೂರ್ಯಣ್ಣಗೂ ತೋರಿಸ್ದೆ. ಯಾಕೆ ಕನಕಪುರದವನು, ನಾನು ಡಿ ಕೆ ಶಿವಕುಮಾರ್ ತೋರಿಸ್ಲೇಬೇಕು, ತೋರಿಸಿದ್ದೀನಿ. ಅವರು ತುಂಬ ಖುಷಿಪಟ್ಟರು. ಅಣ್ಣನ ಆಡಿಯೋ ಲಂಚ್ಗೆ ನನ್ನ ಪ್ರಕಾರ ಸಾಹೇಬ್ರೆ ಬರ್ತಾರೆ ಅಂತ ನನ್ನ ಅನಿಸಿಕೆ. ದಯಮಾಡಿ ಬರ್ತಾರೆ ಅಣ್ಣ. ಮತ್ತು ಸಿನಿಮಾ ತುಂಬ ಚೆನ್ನಾಗಿದೆ, ನನಗೆ ಖುಷಿ ಆಯ್ತಿದೆ. ಆದಷ್ಟು ಬೇಗ ನಿಮ್ಮ ಮುಂದೆ ತರ್ತೀವಿ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಧನ್ಯವಾದಗಳು. ನನಗೆ ನೋಡೋ, ನಾನು ಬರೋದ್ರಿಂದ ನಿನಗೆ ಫಸ್ಟ್ ಈ ಸಿನಿಮಾಗೆ ಹೆಲ್ಪ್ ಆಗುತ್ತಾ, ಚೆನ್ನಾಗಾಗುತ್ತಾ ಅಂತ ಮಾತು ನೆನಪಿದೆ. ಅಣ್ಣ ಖಂಡಿತ ಆಗುತ್ತೆ ಅಂದರು. ಓಕೆ, ಹಂಗಿದ್ರೆ ನಾನು ಮಾಡ್ಕೊಡ್ತೀನಿ ಅಂದು. ಅದಕ್ಕೂ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಅಣ್ಣ. ಈ ಮಾತು ಸುಮ್ಮನೆ ಏನು ಮಾಡಿಸ್ಕೊಂಡೆಲ್ಲ ದುಡ್ಡು ಕೊಟ್ಟವನು ಅವನು. ದುಡ್ಡು ಕೊಟ್ಟೆ ಕೆಲಸ ಮಾಡಿಸ್ಕೊಂಡವನು. ಒಳ್ಳೇದಾಗಲಿ. ಪ್ರಯತ್ನಗಳು ನಿರಂತರವಾಗಿ ನಡೀತಾನೆ ಇರಬೇಕು. ನಿಮ್ಮಂಥ ಹೊಸ ಹುಡುಗರು ಬಂದಾಗ
ಕನಸುಗಳು ಚೆನ್ನಾಗಿದ್ದಾಗ, ಬಣ್ಣಗಳು ಚೆನ್ನಾಗಿ ತೋರಿಸಿದಾಗ ಒಳ್ಳೇದಾಗಲಿ ಅಂತ ಆಸೆ ಬರುತ್ತೆ. ಗುಡ್ ಲಕ್, ಒಳ್ಳೇದಾಗಲಿ. ಗಾಡ್ ಬ್ಲೆಸ್ ಯು. ಇದು ನಮ್ಮ ತಂಡದಿಂದ ಕಿಟ್ಟಣ್ಣಗೆಲ್ಲ ಒಂದು ಇದು ಬರ್ತ್ಡೇ ವಿಶ್ ಮಾಡ್ಬಿಡ್ತೀವಿ. ಲಾಸ್ಟ್ ಆಗೋಯ್ತು. ಕಾಳಿಂಗ ಅಂತ ಸರ್ ಕ್ಯಾರೆಕ್ಟರ್ ಹೆಸರು. ಇನ್ನೂ 3-4 ತಿಂಗಳಾಗತ್ತೆ, ಆಮೇಲೆ ಮಾತಾಡೋಣ. ಕೆಲಸ ಮಾಡಿಬಿಡ್ಲಿ ಪೂರ್ತಿ.